ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಸ್ಕ್ವೇರ್ ಮತ್ತು ನಾನ್ ಕಂಪ್ಲೀಟ್ ಸ್ಕ್ವೇರ್ ನಂಬರ್ಸ್ನ ಈಸಿಯಾಗಿ ಸ್ಕ್ವೇರ್ ರೂಟ್ ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. ನಮಗೆ 1ಇಂದ 10 ತನಕ ಸ್ಕ್ವೇರ್ ಆಫ್ ಅ ನಂಬರ್ ಗೊತ್ತಿದೆ. ಸೊ ಅಂದರೆ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81, 10 ಸ್ಕ್ವೇರ್ 100. ಸೊ ನಾವೀಗ ಏನು ಮಾಡ್ತಿದ್ದೀವಿ ಅಂದರೆ ಸ್ಕ್ವೇರ್ ರೂಟ್ ಆಫ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಇದೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದರೆ ಅದರ ಸ್ಕ್ವೇರ್ ರೂಟ್ನ ನಾವು ತೆಗೆದ್ರೆ ನಮಗೆ ಕಂಪ್ಲೀಟ್ ನಂಬರ್ ಸಿಗುತ್ತೆ ಅಂತ ಹೇಳಿದರೆ ದೇ ಆರ್ ಕಾಲ್ಡ್ ಆ್ಯಸ್ ಕಂಪ್ಲೀಟ್ ಸ್ಕ್ವೇರ್ ನಂಬರ್. ನಾವೀಗ ಕಂಪ್ಲೀಟ್ ಸ್ಕ್ವೇರ್ ನಂಬರನ್ನು ಸ್ಕ್ವೇರ್ ರೂಟ್ನ ಹೇಗೆ ಈಸಿಯಾಗಿ ಫೈಂಡ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಎಕ್ಸಾಂಪಲ್ ನಾನು ತಗೊಳ್ತಾ ಇದ್ದೀನಿ 576. ಈ 576ಅನ್ನು ಸ್ಕ್ವೇರ್ ರೂಟ್ ನಾವು ಫೈಂಡ್ ಮಾಡಬೇಕು ಅಂತ ಹೇಳಿದರೆ ಫಸ್ಟು ಇದನ್ನು 2 ಗ್ರೂಪ್ ಆಗಿ ಡಿವೈಡ್ ಮಾಡೋಣ. ಈ 2 ಗ್ರೂಪಲ್ಲಿ ಒಂದು ಗ್ರೂಪು 76, ಇನ್ನೊಂದು ಗ್ರೂಪು 5. ಈ 76ಅಲ್ಲಿ ಎಂಡ್ ನಂಬರ್ ನೋಡೋಣ. ಎಂಡ್ ನಂಬರ್ 6 ಇದೆ. ಈ 6 ಇಲ್ಲಿ ಎಂಡ್ ನಂಬರ್ ಎಲ್ಲಿದೆ ಅಂತ ನೋಡಬೇಕು. ಇಲ್ಲಿ 4 ಸ್ಕ್ವೇರ್ ಇದೆ, ಇನ್ನೊಂದು 6 ಸ್ಕ್ವೇರ್ ಇದೆ. ಅಂದರೆ ನಮಗೆ ಎಂಡ್ ನಂಬರ್ ಸಿಗೋದು ಐದರ್ 4 ಆಗುತ್ತೆ ಇಲ್ಲ 6 ಆಗುತ್ತೆ. ಅಂದರೆ ಯೂನಿಟ್ ಡಿಜಿಟ್ 4 ಆಗುತ್ತೆ, ಇಲ್ಲ ಅಂತ ಹೇಳಿದರೆ 6 ಆಗುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇಲ್ಲಿ ಟೆನ್ಸ್ ಡಿಜಿಟ್ ಯಾವ್ದು ಬರುತ್ತೆ ಅಂತ ನೋಡಬೇಕು. ನಾವು ನೋಡೋದು ಈ ಫಸ್ಟ್ ಡಿಜಿಟ್ 5. ಈ 5 ಇಲ್ಲಿ ಯಾವುದರ ಮಿಡ್ಲಲ್ಲಿ ಬರುತ್ತೆ ಅಂತ ನೋಡೋಣ. ಇಲ್ಲಿ ಈ 5 ಏನಾಗುತ್ತೆ ಅಂತ ಹೇಳಿದರೆ 4 ಮತ್ತು 9 ಮಿಡ್ಲಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ 4 ಮತ್ತು 9 ಮಿಡ್ಲಲ್ಲಿ ಬರುತ್ತೆ ಅಂದರೆ ಅದು 2 ಸ್ಕ್ವೇರ್ ಮತ್ತು 3 ಸ್ಕ್ವೇರ್ ಮಿಡ್ಲಲ್ಲಿ ಬರುತ್ತೆ. ಅದರಲ್ಲಿ ಸ್ಮಾಲರ್ ನಂಬರನ್ನು ನಾವು ತಗೋಬೇಕು, ಅಂದರೆ 2 ಅಥವಾ 5. ಸೊ ಅಂದರೆ 2 ಮತ್ತು 3. 2 ಮತ್ತು 3ಯಲ್ಲಿ ಸ್ಮಾಲರ್ ನಂಬರ್ 2. ಸೊ ಟೆನ್ಸ್ ಡಿಜಿಟ್ 2 ಆಗುತ್ತೆ. ಅಂದರೆ ನಮ್ಮ ಆನ್ಸರ್ ಸ್ಕ್ವೇರ್ ರೂಟ್ ತೆಗೆದಾದ್ಮೇಲೆ ಐದರ್ 24 ಆಗಿರುತ್ತೆ ಇಲ್ಲ 26 ಆಗಿರುತ್ತೆ. ಈ 24 26 ಅನ್ನೋ ಕ್ವಶನ್ಗೆ ಆನ್ಸರು ಈ 5. ಈ 5 ಇದೆ ಅಲ್ವಾ, ಇದು ಯಾವುದಕ್ಕೆ ನಿಯರ್ ಅಂತ ನೋಡಬೇಕು. ಅಂದರೆ 4ಗೆ ನಿಯರಾ 9ಗೆ ನಿಯರಾ? ಇದೆರಡರ ಡಿಫ್ರೆನ್ಸ್ ಎಷ್ಟಿದೆ? 4 5 ಅಂದರೆ ಒಂದೇ ಇದೆ ಡಿಫ್ರೆನ್ಸು. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? ಇಲ್ಲಿಂದ ಇಲ್ಲಿಗೆ ಇರೋ ಡಿಫ್ರೆನ್ಸು 9 - 5 ಅಂದರೆ 4 ಇದೆ ಡಿಫ್ರೆನ್ಸು. ಸೊ ಡಿಫ್ರೆನ್ಸ್ ಕಮ್ಮಿ ಇರೋದು ಯಾವುದಕ್ಕೆ? ಇಲ್ಲಿಂದ ಇಲ್ಲಿಗೆ ಅಂತೇಳಿದರೆ ಈ 4 ಹತ್ರ ಅಂದರೆ ಮೇಲ್ಗಡೆ ಇರೋ ನಂಬರ್ ನಾವು ತೊಗೊಳ್ತೀವಿ. ಮೇಲ್ಗಡೆ ಕಡಿಮೆ ಡಿಫ್ರೆನ್ಸ್ ಇದೆ ಅಂತೇಳಿದರೆ ಮೇಲ್ಗಡೆ ನಂಬರ್ ತೊಗೊಳ್ತೀವಿ. ಸೊ ಆನ್ಸರ್ ಇದಕ್ಕೆ 24. ನೆಕ್ಸ್ಟ್ ಎಕ್ಸಾಂಪಲ್ 1 5 2 1. ಸೊ ಗ್ರೂಪ್ ಮಾಡಬೇಕಾದ್ರೆ 21 ಗ್ರೂಪ್ 1 ಗ್ರೂಪ್, 15 ಈಸ್ ಅನದರ್ ಗ್ರೂಪ್. ಈಗ ನೀವು ನೋಡಿ 21ನಲ್ಲಿ ಎಂಡ್ ನಂಬರ್ ಇರೋದು 1. ಸೊ ಎಂಡಲ್ಲಿ 1 ಎಲ್ಲಿದೆ? ಇಲ್ಲೊಂದು 1 ಇದೆ, ಇನ್ನೊಂದು 81ನಲ್ಲಿ 1 ಇದೆ ಅಂತೇಳಿದರೆ ಯೂನಿಟ್ ಡಿಜಿಟ್ 1 ಆಗುತ್ತೆ, ಇಲ್ಲ ಅಂದರೆ 9 ಆಗುತ್ತೆ. ಯೂನಿಟ್ ಡಿಜಿಟ್ 1 ಆಗುತ್ತೆ, ಇಲ್ಲ ಅಂತೇಳಿದರೆ 9 ಆಗುತ್ತೆ. ನೆಕ್ಸ್ಟ್ ನಂಬರ್ ಇರೋದು 15 ಯಾವುದ್ರ ಮಿಡ್ಲಲ್ಲಿ ಬರುತ್ತೆ ಅಂತ ಹೇಳಿದರೆ 9 ಮತ್ತು 16 ಮಿಡ್ಲಲ್ಲಿ ಬರುತ್ತೆ. ಅಂದರೆ 15 ಇಲ್ಲಿದೆ, ಕರೆಕ್ಟ್ ಅಲ್ವಾ? ಸೊ 15 ಇಲ್ಲಿದೆ. ಸೊ 9 ಮತ್ತು 16 ಮಿಡ್ಲಲ್ಲಿ ಬರುತ್ತೆ. ಅಂದರೆ 3 ಸ್ಕ್ವೇರ್ ಮತ್ತು 4 ಸ್ಕ್ವೇರ್ ಮಿಡ್ಲಲ್ಲಿ ಬರುತ್ತೆ. ಇದರಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು? 3. ಸೊ 3 ಈಸ್ ದ ಟೆನ್ಸ್ ಪ್ಲೇಸ್. ಸೊ ಈಗ ಆನ್ಸರ್ 31 ಆಗುತ್ತೆ, ಇಲ್ಲ ಅಂದರೆ 39 ಆಗುತ್ತೆ. ಇದೆರಡರಲ್ಲಿ ಯಾವುದಾಗುತ್ತೆ ಅಂತ ಹೇಳಿದ್ರೆ 15 ಯಾವುದಕ್ಕೆ ಹತ್ರ ಅಂತ ನೋಡಬೇಕು. ಯಾವುದಕ್ಕೆ ಹತ್ರ? 15 ಕೆಳಗಡೆ ಇರೋ ನಂಬರ್ಗೆ ಹತ್ರ, ಕರೆಕ್ಟ್ ಅಲ್ವಾ? ಸೊ ಡಿಫ್ರೆನ್ಸ್ ಇಲ್ಲಿ 1 ಇದೆ, ಇಲ್ಲಿ ಡಿಫ್ರೆನ್ಸ್ ತೊಗೊಂಡ್ರೆ 6 ಬಂದು ಹೋಗುತ್ತೆ. ಸೊ ಹತ್ತಿರ ಇರೋದು ಯಾವುದು? ಕೆಳಗಡೆ ನಂಬರ್ಗೆ ಹತ್ರ ಅಂದರೆ ನಿಮ್ಮ ಕೆಳಗಡೆ ನಂಬರ್ ಬರುತ್ತೆ. ಸೊ ಆನ್ಸರ್ 39. ನಾವು ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ 7056. 7056 2 ಗ್ರೂಪ್ ಮಾಡಿದರೆ 5 6 ಒಂದು ಗ್ರೂಪು, 70 ಇನ್ನೊಂದು ಗ್ರೂಪ್. ಈಗ ಎಂಡಲ್ಲಿ 6 ಅಂದರೆ ಯಾವ್ಯಾವುದಿದೆ? 4ಅಲ್ಲಿದೆ, ಇನ್ನೊಂದು 6ಅಲ್ಲಿದೆ. 4ಅಲ್ಲಿ 6 ಇದೆ, 6ಅಲ್ಲೂ ಎಂಡ್ 6 ಇದೆ. ಈ 70 ನೋಡಬೇಕು. ಈ 70 ಯಾವುದ್ರ ಮಿಡ್ಲಲ್ಲಿ ಬರುತ್ತೆ ಅಂತ ಹೇಳಿದರೆ 64 ಮತ್ತು 81 ಮಿಡ್ಲಲ್ಲಿ 70 ಬರುತ್ತೆ.
ಕರೆಕ್ಟ್ ಅಲ್ವಾ? ಇದೆರಡರ ಮಿಡ್ಲಲ್ಲಿ ಬರುತ್ತೆ ಅಂದರೆ ಸ್ಮಾಲೆಸ್ಟ್ ನಂಬರ್ ಯಾವುದು? 8 ಆಯಿತು. ಅಂದರೆ 10 ಪ್ಲೇಸ್ ಈಸ್ 8 ಆಯಿತು. ಈಗ ಇದಾನ್ಸರ ಅಂತ ನೋಡೋದು. ಈ 70 ಯಾವುದಕ್ಕೆ ಹತ್ರ ಅಂತ ನೋಡಬೇಕು. 70 - 64 ಅಂತ ಹೇಳಿದರೆ 6 ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಅಂತ ಹೇಳಿದರೆ 81 ಅಂತ ಹೇಳಿದರೆ 11 ಡಿಫ್ರೆನ್ಸ್ ಆಗುತ್ತೆ. ಸೊ ಯಾವುದು ಮೇಲ್ಗಡೆ ಇರೋದು ಡಿಫ್ರೆನ್ಸ್ ಕಡಿಮೆ ಇದೆ. ಸೊ ಆನ್ಸರು ಮೇಲ್ಗಡೆ ಇರೋದು ಅಂದರೆ 84. ನಾವಿವಾಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. 4th ಒನ್ 3, 8, 4, 4. ಸೊ 2 ಗ್ರೂಪ್ ಅಂದರೆ ಇದೊಂದು ಗ್ರೂಪು. ಈ ಎಂಡ್ಗೆ 4 ಎಲ್ಲಿದೆ ಅಂತ ನೋಡೋಣ. ಎಂಡಲ್ಲಿ 4 ಅಂದರೆ ಒಂದು 2 ಅಲ್ಲಿದೆ, ಇನ್ನೊಂದು ಎಂಡಲ್ಲಿ 4 ಅಂತ ಹೇಳಿದರೆ 8 ಅಲ್ಲಿದೆ. ಅಂದರೆ ಯೂನಿಟ್ ಡಿಜಿಟ್ 2 ಅಥವಾ 8 ಆಯಿತು. ನೆಕ್ಸ್ಟ್ 38. ಈ 38 ಯಾವುದ್ರ ಮಿಡ್ಲಲ್ಲಿದೆ ಅಂತ ನೋಡಬೇಕು. 38 ಅಂತ ಹೇಳಿದರೆ 6 ಸ್ಕ್ವೇರ್ ಮತ್ತು 7 ಸ್ಕ್ವೇರ್ ಮಿಡ್ಲಲ್ಲಿದೆ. ಸೊ 6 ಸ್ಮಾಲೆಸ್ಟ್ ನಂಬರ್. ಸೊ 6 2 ಆರ್ 6 8 ಆನ್ಸರ್. ಈಗ ಇದು ಯಾವುದಕ್ಕೆ ಹತ್ರ ಇದೆ ಅಂತ ನೋಡಬೇಕು. 38ಅಲ್ಲಿ 36 ಹೋದರೆ 2 ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಅಂತ ಹೇಳಿದರೆ 38 48 49 ಅಂದರೆ 11 ಡಿಫ್ರೆನ್ಸ್ ಬರುತ್ತೆ. ಸೊ ಹತ್ತಿರ ಯಾವುದಕ್ಕಿದೆ? ಮೇಲ್ಗಡೆ ಹತ್ತಿರ ಇದೆ. ಅಂದರೆ ಆನ್ಸರು ಮೇಲ್ಗಡೆ ಇರೋದು. ಇದೆಲ್ಲ ಎಕ್ಸಾಂಪಲ್ ಈಸಿಯಾಗಿ ಸ್ಕ್ವೇರ್ ರೂಟ್ ಆಫ್ ಕಂಪ್ಲೀಟ್ ಸ್ಕ್ವೇರ್ ನಂಬರ್. ಇಲ್ಲಿ ನಿಮ್ಗೆ ಆನ್ಸರ್ ಮಾಡಿದರೆ ಯಾವ ಪಾಯಿಂಟು ಬರಲ್ಲ. ಕಂಪ್ಲೀಟ್ ಸ್ಕ್ವೇರ್ ನಂಬರ್ ಹೇಗೆ ಬರುತ್ತೆ ಅನ್ನೋ ಈಸಿ ಮೆಥಡ್. ಇವಾಗ ನಾವು ನಾನ್ ಕಂಪ್ಲೀಟ್ ಸ್ಕ್ವೇರ್ ನಂಬರನ್ನು ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. ಈ ನಾನ್ ಕಂಪ್ಲೀಟ್ ಸ್ಕ್ವೇರ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಈ ನಾನ್ ಕಂಪ್ಲೀಟ್ ಸ್ಕ್ವೇರ್ ಮಾಡೋಕ್ಕೆ ಫಾರ್ಮುಲಾ ಇರೋದು ಎಕ್ಸ್ ಪ್ಲಸ್ ಆರ್ ಮೈನಸ್ ವೈ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ವೈ ಡಿವೈಡೆಡ್ ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಅಂದರೆ ಯಾವುದಾದ್ರೂ ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ 61 ಅಂತ ತಗೊಳ್ತೀನಿ. ಸ್ಕ್ವೇರ್ ರೂಟ್ ಆಫ್ 61 ಫೈಂಡ್ ಮಾಡಿ ಅಂದರೆ 61 ನಿಯರಲ್ಲಿ ನಮ್ಗೆ ಯಾವುದಾದ್ರೂ ಒಂದು ಸ್ಕ್ವೇರ್ ರೂಟ್ ನಂಬರ್ ಗೊತ್ತಿರುತ್ತೆ. ಈಗ ಅಂತ ಹೇಳಿದರೆ 61 ಹತ್ತಿರ 64 ಬರುತ್ತೆ. 64ದು ಸ್ಕ್ವೇರ್ ರೂಟ್ 8 ನಮಗೆ ಗೊತ್ತಿದೆ. ಸೊ ಅದರ ನಿಯರ್ ಬರೋದು ನಾವು ತಗೋಬೇಕು. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ. ಈ ಎಕ್ಸ್ ಏನಿದೆ ಯಾವಾಗಲೂ ವೈಗಿಂತ ದೊಡ್ಡ ನಂಬರೇ ಆಗಿರಬೇಕು. ಎಕ್ಸ್ ವೈಗಿಂತ ದೊಡ್ಡ ನಂಬರ್ ಆಗಿರಬೇಕು. ಸೊ 61 ಅಂತ ಹೇಳಿದರೆ 61 ಹತ್ತಿರದಲ್ಲಿ ಯಾವುದೋ ಒಂದು ಸ್ಕ್ವೇರ್ ನಂಬರ್ ಇದೆ ಅಂತ ಹೇಳಿದರೆ ಅದು 64. 64 ಮತ್ತು 61ಗೆ ಏನು ರಿಲೇಷನು? 64ಅಲ್ಲಿ 3ನ ಮೈನಸ್ ಮಾಡಿದರೆ ನಮಗೆ 61 ಸಿಗೋದು. ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ನಮಗೆ ಈಸಿಯಾಗಿ ಸಿಕ್ಕೋಗುತ್ತೆ. ಯಾಕಂದರೆ 64 ಸ್ಕ್ವೇರ್ ರೂಟ್ ಗೊತ್ತಿದೆ. ವೈಯನ್ನು ಆ್ಯಸ್ ಇಟ್ ಈಸ್ ಹಾಕ್ತೀವಿ. ಇಲ್ಲಿ ಪ್ಲಸ್ ಆರ್ ಮೈನಸ್ ಯಾವ ಥರ ಅಂತ ಹೇಳಿದರೆ ನಾವಿಲ್ಲಿ ಯಾವ ಸೈನನ್ನು ತೊಗೊಂಡಿರ್ತೀವಿ ಆ ಸೈನೇ ಮತ್ತೆ ಇಲ್ಲಿ ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 64 ನಮ್ಗೆ ಗೊತ್ತಿದೆ 8. ಇಲ್ಲಿ ಮೈನಸ್ ಸೈನ್ ತೊಗೊಂಡಿದ್ದೀನಿ. ಸೊ ಮೈನಸ್ ವೈ ವ್ಯಾಲ್ಯೂ 3 ಡಿವೈಡೆಡ್ ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ವ್ಯಾಲ್ಯೂ ಮತ್ತು 8. ಸರಿನಾ? ಈಗ ನಾವು ಎಲ್ ಸಿ ಎಮ್ ತೆಗೆದು ಮಾಡಬೇಕಿದು. 8 ಇಂಟು 2 ಇಂಟು 8 ಆಗುತ್ತೆ. 8 ಇಂಟು 2 ಇಂಟು 8 ಅಂತ ಹೇಳಿದರೆ 8 2 16, 16 8 128 ಮೈನಸ್ 3 ಡಿವೈಡೆಡ್ ಬೈ 16. ಸೊ 128ಅಲ್ಲಿ 3 ಹೋದರೆ 125, 125 ಬೈ 16 ನಾವು ಮಾಡಿದರೆ ನಮ್ಗೆ ಆನ್ಸರ್ ಸಿಗೋದು 7.8125. ಇದನ್ನು ನೀವು ಮಾಡ್ತೀನಿ ಅಂದರೆ ಲಾಂಗ್ ಡಿವಿಷನ್ ಮೆಥಡಲ್ಲಿ ಮಾಡ್ಬೋದು. ಇದು ಈಸಿಯಾಗಿ ಮಾಡೋ ಮೆಥಡ್ ಇರೋದು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಎಕ್ಸಾಂಪಲ್ ನಾನು ತಗೊಳ್ತಾ ಇದ್ದೀನಿ. ಇಲ್ಲಿ ಮೈನಸ್ ಇದೆ, ಇನ್ನೊಂದು ಪ್ಲಸ್ ಬರೋ ಥರ ತಗೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 85 ಯಾವುದ್ರ ನಿಯರ್ ನಮಗೆ ಸ್ಕ್ವೇರ್ ರೂಟ್ ಸಿಗುತ್ತೆ ಅಂತ ಹೇಳಿದರೆ ನೀವಿಲ್ಲಿ ನೋಡ್ಬೋದು. 85 ಹತ್ತಿರ ನಮ್ಗೆ ಯಾವ ಸಿಗುತ್ತೆ ಅಂದರೆ 81 ಸಿಗುತ್ತೆ. 81 ಅಂತ ಹೇಳಿದರೆ 9 ಸ್ಕ್ವೇರ್ ಆಗೋಗುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ 81 ಅಂತ ತಗೊಳ್ತೀನಿ. ಸ್ಕ್ವೇರ್ ರೂಟ್ ಆಫ್ 81 ಪ್ಲಸ್ 4 ಆಗುತ್ತೆ. ಕರೆಕ್ಟ್ ಅಲ್ವಾ? 81 ಪ್ಲಸ್ 4 ಅಂತ ಹೇಳಿದರೆ 85. ಸ್ಕ್ವೇರ್ ರೂಟ್ ಆಫ್ 81 ಅಂತ ಹೇಳಿದರೆ 9. ಇಲ್ಲಿ ಪ್ಲಸ್ ತಗೊಂಡಿದ್ದೀನಿ. ಸೊ ಪ್ಲಸ್ ವೈ ವ್ಯಾಲ್ಯೂ 4 ಡಿವೈಡೆಡ್ ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತ ಹೇಳಿದರೆ ಮತ್ತೆ 9. ಎಲ್ ಸಿ ಎಮ್ ತೆಗಿಬೇಕು. 9 2 18, 18 9 162 ಪ್ಲಸ್ 4 ಡಿವೈಡೆಡ್ ಬೈ 9 2 18. 162 ಪ್ಲಸ್ 4 ಅಂತ ಹೇಳಿದರೆ 166 ಡಿವೈಡೆಡ್ ಬೈ 18 ಮಾಡಿದರೆ ನಮಗೆ 9.166 ಸಿಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಲಾರ್ಜರ್ ನಂಬರ್ ತಗೊಳ್ತಾ ಇದ್ದೀನಿ. ಸ್ಕ್ವೇರ್ ರೂಟ್ ಆಫ್ 2445.
2445 ನಿಯರಲ್ಲಿ ನಮ್ಗೆ ಸಿಗುತ್ತೆ ಅಂದರೆ 2500. 50 ಸ್ಕ್ವೇರ್ ಅಂದರೆ 2500 ಆಗುತ್ತೆ. ಸೊ 2500 ಮೈನಸ್ 55 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2500 ಈಸ್ 50 ಮೈನಸ್ 55 y ವ್ಯಾಲ್ಯೂ ಡಿವೈಡೆಡ್ ಬೈ 2 ಇಂಟು 50. 2 ಇಂಟು 50 100, 100 ಇಂಟು 50 5000. 5000 ಮೈನಸ್ 55 ಡಿವೈಡೆಡ್ ಬೈ 100. ಇದನ್ನು ಮಾಡಿದರೆ ನಮ್ಗೆ ಆನ್ಸರ್ ಸಿಗೋದು 49.45. ಸೊ ನಾವು ನೋಡ್ಬೋದು ಇದರ ಆನ್ಸರು ಇದು 50 ಸ್ಕ್ವೇರ್ ಹತ್ತಿರ ಇದೆ ಅಂತ ಹೇಳಿದರೆ 49ಅಲ್ಲೇ ಬರುತ್ತೆ. ಆ್ಯಂಡ್ ಇದು 85 ಅಂದರೆ 81ಗಿಂತ ಜಾಸ್ತಿ ಇದೆ ಅಂದರೆ ಆನ್ಸರ್ 9 ಪಾಯಿಂಟಲ್ಲೇ ಬರುತ್ತೆ. ಆ್ಯಂಡ್ 61 ಅಂದರೆ 64ಗಿಂತ ಕಡಿಮೆ ಇದೆ. 64 ಸ್ಕ್ವೇರ್ ರೂಟ್ 8 ಇದೆ ಅಂತ ಹೇಳಿದರೆ 61 ಸ್ಕ್ವೇರ್ ರೂಟ್ 8ಗಿಂತ ಕಡಿಮೆ ಬರುತ್ತೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.